ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ಗಳು, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ದೊರೆಯುತ್ತೆ. ನಾನಿವತ್ತು ರೆಡಿಯಾಗಿ ಹೋಗ್ತಾ ಇದ್ದೀನಿ ಗೊತ್ತಾ? ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಆಯಿತಾ. ಅಲ್ಲಿ ನಮ್ಮ ಮನೆ ಹತ್ರ ಉರ್ಕತೇಶ್ವರಿ ದೇವಸ್ಥಾನ ಇದೆ. ಲಾಸ್ಟು ನಾನು ಹೇಳಿದ್ದೆ ಗೊತ್ತಾ, ಹಬ್ಬಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅಂತ. ಇವತ್ತು ಹೋಗ್ತಾ ಇದ್ದೀನಿ. 4 ವರ್ಷ ಆಗಿತ್ತು ಆ ದೇವಸ್ಥಾನಕ್ಕೆ ನಾನು ಹೋಗಿ. ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ ದರ್ಶನಕ್ಕೆ ಅಂತ. ಇವತ್ತು ಅಲ್ಲಿ ಪೂಜೆ ಇದೆ, ಅಭಿಷೇಕ ಕೂಡ ಇದೆ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನ ಹೇಗಿದೆ ಮತ್ತು ಪ್ರತಿಯೊಂದು ವಿಡಿಯೋನು ಕೂಡ ಇಲ್ಲಿ ಹಾಕಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಮಗಳು ಮತ್ತು ನನ್ನ ತಮ್ಮ, ಅಷ್ಟೇ ಜನ. ಯಾಕೆಂದರೆ ಟೈಮ್ ಆಲ್ರೆಡಿ 6:30 ಆಗಿದೆ. ಸೊ ಹಾಗಾಗಿ ರಮ್ಯನ್ನ ಅಂದರೆ ಮದುಮಗಳಲ್ವಾ, ಸೊ ಹಾಗಾಗಿ ಬೇರೆ ಊರಲ್ಲಿರೋದ್ರಿಂದ ನಾವು ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಗಾಡೀಲಿ ಹೋಗೋದ್ರಿಂದ. ಸೊ ಹಾಗಾಗಿ ಅವಳೊಬ್ಳು ಮಾತ್ರ ಮನೇಲಿದ್ದಾಳೆ. ಹೋಗಿದ್ದು ಬಂದಮೇಲೆ ಮೆಹಂದಿ ಹಾಕಿಸ್ಕೊಳ್ಳೋದು. ಬಾಯ್. ನೋಡಿ ಚಪ್ರ ಹಾಕಕ್ಕೆ ಆಲ್ರೆಡಿ ರೆಡಿ ಆಗ್ತಾ ಇದೆ. ಈಗ ಕತ್ಲೆಲ್ಲ ಮಾಡ್ಬೇಕಾ ನೀವು ವಿಡಿಯೋನ? 6:45 7 ಗಂಟೆಗೆ. ಚಿಕ್ಕಪ್ಪ ದೊಡ್ಡಪ್ಪ ನೋಡಿ ಯಾವ ಸಾಂಗ್ ಹಾಕಿದ್ದೀನಿ. ನೀವು ನಂತರನೇ ಭಯ ಪಡೋರಿದ್ದೀರ ಫ್ರೆಂಡ್, ನನಗಂತೂ ಫುಲ್ ಭಯ. ಈ ವರ್ಷ ಪೇಂಟಿಂಗ್ ಮಾಡಿಸ್ಲಿಲ್ವಾ ಅಂದರೆ ಮತ್ತೆ ಬೇರೆ ಥರ ಕಟ್ಟೋ ಪ್ಲಾನಿಂಗ್ ಇಲ್ಲ? ತಟ್ಟೆ ಇಲ್ವೇನೋ? ಕಾಯಿ ಹೊಡ್ಕೊಂಡು ತುರ್ಕೋಬೇಕಿತ್ತು ಅನ್ಸುತ್ತಲ್ವಾ? ಚಿಜಿ ಹೊಡ್ಕೋಬೇಕು ಬಂದಿದ್ನಲ್ಲ. ತಟ್ಟೆ ಇಲ್ವ? ಅಲ್ಲೇ ದನ ಅಮ್ಮ ಒಂದು ದೊಡ್ಡ ತಟ್ಟೆ ತಗೋಬೇಕು. ಒಂದು ತಟ್ಟೆ ತಗೋಬೇಕು. ತಟ್ಟೆ ಬೇಕಾ? ಹಣ್ಣಾಗಿರೋ ತರಬೇಕಿತ್ತು. ಇದು ತುರಿಯಕ್ಕೆ ಇಟ್ಕೊ ಕೊಟ್ಬಿಡು. ನಂಗೆ ಮಾಡಿ ಪ್ರತಿ ಸಲನೂ ಈ ದೇವಸ್ಥಾನದಲ್ಲಿ ಹಬ್ಬಕ್ಕೆ ಪೂಜೆಗೆ ನಾನೇ ಫ್ರಂಟಲ್ಲಿ ನಿಂತ್ಕೊತಿದ್ದು. ಈಗೆಲ್ಲೇ ಕನ್ಸಾಗ್ಬಿಟ್ಟಿದ್ದೀನಿ ನಾನು. ನೀನು ತೆಗಿಯೋದು ಇಷ್ಟ ಆಗಿಲ್ಲ. ನೋಡಿ ನಮ್ಮ ಅಕ್ಕ ಕಾಯಿ ತುರಿತಿದ್ದಾರೆ, ನಮ್ಮನ್ನ ಬಾಳೆಹಣ್ಣು ಕಟ್ ಮಾಡ್ತಿದ್ದಾರೆ ನೋಡಿ. ಅದು ನಮ್ಮಣ್ಣ ಫೋನಲ್ಲಿ ಮಾತಾಡ್ತಾ ಹೆಂಗೆ ಬಾಳೆಹಣ್ಣು ಕಟ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಕಿಸಿ ಅಂತ ನಗ್ತಿದ್ದಾರೆ ನೋಡಿ ಫ್ರೆಂಡ್. ಎಷ್ಟಾಗುತ್ತೆ? 2,000 ಎಲ್ಲೋ ಈಗ ನೋಡಿ ನಮ್ಮ ಅಕ್ಕ ಇನ್ನೊಂದ್ಸರಿ ನೀರು ತೊರಿತಿದ್ದಾರೆ. ನಮ್ಮ ಅಣ್ಣನ ಜೊತೆ ಇನ್ನೊಬ್ಬರನ್ನ ಸೇರಿದ್ದಾರೆ. ಹೆಂಗೆ ಬೇಗ ಆಗ್ತಿದೆ ನೋಡಿ ಕೆಲಸ.
ಅರೆ ನಮ್ಮ ಆಂಟಿ ಮಾತ್ರ ಇಲ್ವೇ ಇಲ್ಲ ಅಷ್ಟೇ ಇಲ್ಲಿ ನೋಡಿ, ಅದು ಭಾರಿ ಎತ್ತರ ಹೋಗಿದೆ ಶರ್ಮನಿಗೆ. ನನ್ನ ಕೈಲಿ ಮಾತ್ರ ಆಗಲಿಲ್ಲ, ಅದಕ್ಕೆ ಅವ್ರಿಗೆ ಇಲ್ಲಿಂದ ಕೊಡ್ಬೇಕು, ತೆಗಿಬೇಕು ಇಲ್ಲಡಿಲಿ ಆಯ್ ಮಾಡು. ಓಹೋ ಬಿಡಮ್ಮ, ಅವಳೆ ಮಾಡಲಿ. ಇರ್ಬೇಕು. ಓ ಸೂಪರ್. ನಾನು ಮಾತಾಡಿದೆಲ್ಲ ವಿಡಿಯೋ ಬಂದೈತೆ ನೋಡಿ. ಇವರೇ ನಮ್ಮ ಗೋಪಿ ಮಾವ, ಅವರೇ ನನ್ನ ಫ್ರೆಂಡ್ ಮಗಳು, ಅಂದರೆ ಪಕ್ಕದ ಮನೆ ಫ್ರೆಂಡ್ ಮಗಳು. ನೋಡಿ ಗೊಣ್ಣೆ ತೆಗಿಯೋದು ಹೆಂಗೆ ಅಂತ ತೋರಿಸ್ತಾರೆ, ಕುಂಕುಮ ಒರ್ಸೋದು ಹೆಂಗೆ ಅಂತ ತೋರಿಸ್ತಾರೆ. ಬಾಯಿಲಿ ಕರ್ಕೋಬೇಕೈಲಿ ಮಾತಾಡ್ಸಕ್ಕ ಒಂಚೂರ. ಹಾಯ್ ಏನವ ಮನಿಷಾ, ಹಾಯ್ ಮೋನಿಕಾ, ಏನು ಮೋನಿಷಾ ಹಾಯ್. ಗೊತ್ತಿದೆ ಟೂ ನಿನ್ ಜೊತೆ ಹೋಗ್ ನೀನು, ಆಯ್ತು ಹೋಗಿ ಬರ್ಬೇಡ ನೀನು, ನಿನ್ನ ಜೊತೆ ಟೂ ನಾನು ಹೋಗು. ನಾಳೆ ನೋಡ್ತೀನಿ ಬಾ. ಬಾ ಇಲ್ಲಿ ದೇವಸ್ಥಾನ. ಬನ್ನಿ, ನನಗೆ ಮೆಹಂದಿ ಬಿಡಕ್ಕೆ ಅಂತೇಳಿ ನಾನು ಯಾರನ್ನ ಕರೆಸಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಇವರೇ ಸುಂದರ ಟಾರ್ಚರ್ ಮಾಡಿ ನೋಡಿ, ಕಾಣಿಸ್ತಾ ಇದ್ದಾರ. ಇದೊಂದು ಮೆಹಂದಿ ಬಿಡೋಕ್ಕೆ ಇವ್ರನ್ನ ನಾನು ಮೈಸೂರು ಶಾರದೇವಿ ನಗರದಿಂದ ಕರೆಸಿದ್ದೀನಿ. ಅದರಲ್ಲೂ ಈ ಕೆರೆಗಳವರು ಈ ಡಿಸೈನ್ ಹುಡ್ಕೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಒಂದೊಂದು ಡಿಸೈನ್ ಮೇಲೂ ಒಂದೊಂದು ಹೆಸರು ಬಂದೈತೆ. ನೀಟಾಗಿ ಇಟ್ಕೋಬೇಕು. ಆದ್ರೂ ಈ ಥರ ಅನ್ನ ಆದ್ರೂ ಈ ಥರ ತಮ್ಮ ಸಿಗೋಕ್ಕೆ ಪುಣ್ಯ ಮಾಡಿದ್ವಿ ನಿಜ. ಯಾಕೆಂದರೆ ನನ್ನ ತಮ್ಮನೂ ಮೆಹಂದಿ ಬಿಡೋಕ್ಕೆ ಯಾರೂ ಇಲ್ಲ ಅಂದಕ್ಕೆ ನೀನೇ ಏನೋ ಒಂದು ಮಾಡ್ಕಕ್ಕ ಅಂತ ಹೊಂಟೋಗಿ ಕೈ ಕೊಟ್ಬಿಟ್ಟ. ನೋಡಿ, ಇವನು ದೇವರು ಕೊಟ್ಟ ತಮ್ಮ. ನೋಡಿದ್ರ, ನಮಗೋಸ್ಕರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ಯೂಟ್ಯೂಬ್ ತಲೆ ತಿಂದು ಆ ಯೂಟ್ಯೂಬಲ್ಲೂ ಆ ಡಿಸೈನ್ ಇಲ್ಲ, ಆ ಥರದಂಥ ಡಿಸೈನು ಅವ್ರು ಹುಡುಕಿ ನನಗೋಸ್ಕರ ಅಂತ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಕಣೋ. ನಿನ್ನ ಹೆಸರನ್ನ ನನಗೆ ಎತ್ತಿ ಹಿಡಿತೀನಿ. ಈಗ ಹೋಗ್ಬಿಟ್ರೆ ಸಾಕು, ನನ್ನ ಹೆಸರು ಹಿಡಿಯೋದು ಬೇಡ. ಹಾಗೆ ಒಂದು ಫೋಟೋ ತೆಗಿ, ಎತ್ತಿ ಹಿಡಿತೀನಿ. ನನಗೆ ಹಿಂಸೆ ಕೊಡ್ತೀನಿ. ಇರೋಗೋ ತಿಕ್ತಿರುಗೋ ಏನು ಈ ವಿಡಿಯೋ ಆಫ್ ಔಟೇ ಫೋಟೋ ತೆಗಿಬೇಕು. ಡಿಸೈನ್ ಟಚ್ ಮಾಡ್ತಿದ್ದೆ, ಬೇರೆ ಟಚ್ ಮಾಡ. ಒಂದೊಂದು ಡಿಸೈನ್ ಹುಡ್ಕೋಕ್ಕೂ ತುಂಬಾ ಖಾಲಿ ಮಾಡಿದ್ದೀನಿ. ಅದು ಎಷ್ಟು ಕಷ್ಟಪಟ್ಟು ಅನ್ನೋದು ನಾನು ಒಬ್ಬಳಿಗೆ ಗೊತ್ತು. ನೋಡಿ, ವೇಸ್ಟ್ ಮಾಡೋಕ್ಕೂ ಬಿಡ್ತೈತಲ್ಲ ಅಪ್ಪ, ಅದೆಲ್ಲ ಹಾಕ್ಬಿಡೋದು. ಡಿಸೈನ್ ಏನಂತ ತೋರಿಸ್ಬಿಟ್ರೆ ನೀವು ಇದಾಗ್ಬಿಡ್ತೀರಾ. ಕಾಂಟ್ಯಾಕ್ಟ್ ಬೇಕು ಅಂದರೆ ನಂಬರ್ನ ವಿಡಿಯೋದಲ್ಲೇ ಹಾಕ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಂದು ಕೈಗೆ ತೋರಿಸ್ಬಿಡ್ತೀನಿ ಈಗ 200 ರೂಪೀಸ್ ನನಗೆ ಅಂತ, ನನ್ನ ಪ್ರಮೋಷನ್ಗೆ ಅಂತ ನಾನು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾನೆ. ಬಟ್ ಯಾರು ಆ ಥರ ಫ್ರೀಯಾಗೆಲ್ಲ ಮಾಡಿಕೊಡಲ್ಲ ನಮ್ಮ ಹುಡುಗ. ದಯವಿಟ್ಟು ಅವನು ಉದ್ಧಾರ ಆಗಬೇಕು ಅಂದರೆ ನೀವು ದುಡ್ಡು ಕೊಟ್ಟು ಬಿಡಿಸ್ಕೊಳ್ಳಿ. ಹಂಗೆ ಅವನು ಮೆಹಂದಿ ಕ್ಲಾಸ್ಗೂ ಹೋಗ್ಬೇಕು ಅಂದ್ಕೊಂಡಿದ್ದಾನೆ, ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ನೋಡಿ, ಅವರು ಕೂಡ ಡಿಸೈನ್ ತರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್. ಅವರು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಆದರೆ ಅವರು ಹೇಳಿದ್ದು ಡಿಸೈನ್ ಯೂಟ್ಯೂಬಲ್ಲಿ ನೋಡಿ ನಿಂಗೆ ಬಂದಂಗೆ ಮಾಡು ಅಂತ. ನನ್ನ ಮನ್ಸಿಗೆ ಬಂದಂಗೆ ಮಾಡ್ತೀನಿ. ತೊಳೆದು ಬಿಡ್ಬೇಕಾರೆ ಬೇಜಾರು.
ಹಾಕೊಂಡು ಮಾಡಿದ್ವಿ ಮಾತ್ರ ತೆಗಿಬೇಡ. ಹಾಕ್ತೀನಿ. ಅವ್ನಿಗೆ ಬುಡಕ್ಕೆ ಬರಲ್ಲ ಅಂತ ನಾನು ಹಾಕಿಲ್ಲ, ಹೆಂಗೋ ಒಂದು ಹೊತ್ತು ಬಿಟ್ಟು ಕೊಡ್ತಾನಲ್ಲ. ಹಿಂಗು ಕೈ ತುಂಬ ಮೆಹಂದಿ ತುಂಬಿ ತುಳುಕ್ತಾ ಇದೆ. ಹಾವುಗಳೆಲ್ಲ ಬರ್ತಾವೆ. ಹಾವುಗಳು ಬಂದು ಹೋಯ್ತಾವೆ ಹಂಗೆ ಚಿಕ್ಕದು. ಸುಮ್ನಿರಮ್ಮ, ಈಗ ನೀ ಬಿಡ್ಕೊಡ್ತಾ ಸುಮ್ ಕೂತ್ಕೋಬೇಕು ಅಲ್ಲಿ. ನಾ ಏನಂದೆ? ನೀರೊಳೆ ಹಾವು ಏನಾಯ್ತು? ಹಬ್ಬ ಥರ ಆಯ್ತಲ್ಲ. ಸೈಡ್ಗೆ ಅದು ಡಿಸೈನ್ ಐತೆ ನೀರಮ್ಮ. ಈ ರೋಡು ನಂಜನಗೂಡ್ದು ಅಲ್ಲಿಂದ ಸುಮ್ಮನೆ ಮಕ್ಕೆ ಗೊಂಡಿತಾವಲ್ಲಿ ಒಂದು ಸಾಕು ಬಿಡೋದೆ. ಆದ್ರೆ ಇವತ್ತು ಬುಡ ಗಂಟ ಮನಸ್ಸೇ ಸಮಾಧಾನ ಆಗಲ್ಲ. ತೊಳೆದು ಬಿಟ್ರು ಪರವಾಗಿಲ್ಲ ಇವತ್ತು. ಯಾ ಬುಡದೇಕ ತೊಳೆದೇಕ ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು. ಏನೇನೋ ಬಂದ್ಬಿಡ್ತೀಗ. ಇದು ಉದ್ದ ನಾಗರಾವು ಅಲ್ಲಿಂದ ಇಲ್ಲಿಗೆ ಬಂದೈತೆ, ಸ್ವಲ್ಪ ಬಾಲ ಕಟ್ಟಾಗ್ಬಿಟ್ಟೈತೆ. ಸುಮ್ಮನಿರಮ್ಮೋ, ನೀ ಬಿಡ್ಸ್ಕೊಂಡಿರ್ತಾನೆ ಈಗ ತೆಪ್ಕೆ ಕುತ್ಕೋಬೇಕಲ್ಲಿ. ಅವ್ಳಿಗೇನು ಕೈ ತುಂಬ ಮೆಹಂದಿ ಕಾಣಬೇಕು. ಸಾಕು ಬಿಡು ಸಾಕು ಬಿಡು. ಮೆಹಂದಿ ಬಾಕ್ಸ್ ಸಿಗವ ಒಂದು ಸಾಲ ನನಗೆ. ಕೈಲಿ ಇಲ್ಲೆಲ್ಲ ಮಾಡ್ತು ಇದು ತಿಮ್ಮಿ ಕೈ ಹಿಡ್ಕೊಂಡೆಲ್ಲ ಹಾಳು ಮಾಡ್ತು. ಇರೋ ಅದು ಯಾರೋ ಮೆಹಂದಿ ಬಿಟ್ಟರು ಅಂತ ಕೊಟ್ಟು ಮಾತು ಕೇಳ್ತಾರೆ. ಕಾಲು ಬಿಡ್ಲಾ? ಕಾಲು ಬಿಟ್ಕೊಡ್ಲಾ? ಹೇಗಿದೆ ಕಾಲು ಬಿಡ್ತೀನಿ, ಡಿಸೈನ್ ಮಾಡಿಕೊಡ್ತೀನಿ ಒಂದು. ಇಲ್ಲಿಗೆ ಡಿಸೈನ್ ಫ್ಲವರ್ ಬಿಡೋಕೆ ನಾವು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ರಮ್ಮದು ಮೆಹಂದಿ ಆಗೋಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀನಿ.